ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಇವತ್ತಿನ ವಿಡಿಯೋಲಿ ರಿಯಲ್ ಎಸ್ಟೇಟ್ ಕಂಪ್ನಿ ಕಡೆಯಿಂದ ನಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಅನ್ನೋದು ಕೊಟ್ಟಿದ್ದಾರೆ. ಗೈಸ್, ಫ್ರೆಷರ್ಸ್ ಕ್ಯಾನ್ ಅಪ್ಲೈ ಫಾರ್ ದಿಸ್ ಜಾಬ್. ಫ್ರೆಷರ್ಸ್ಗೆ ಇಷ್ಟು ಒಳ್ಳೆ ಸ್ಯಾಲ್ರಿ ಕೊಡ್ತಿದ್ದಾರೆ. ಫ್ರೆಷರ್ಸ್ಗೆ ಯಾರೂ ಇಷ್ಟು ಸ್ಯಾಲ್ರಿ ಆಫರ್ ಮಾಡಲ್ಲ. ಆ ಥರದ್ದು ಈ ಕಂಪ್ನಿ ಅವರು ಪ್ರೊವೈಡ್ ಮಾಡ್ತಿದ್ದಾರೆ. ಯಾರು ಮಿಸ್ ಮಾಡ್ಕೊಳ್ಬೇಡಿ ಗೈಸ್. ಕ್ಲಿಯರಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ, ನೋಡ್ಕೊಬನ್ನಿ. ಆ್ಯಸ್ ಯೂಶ್ವಲ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ಮತ್ತೆ ಇಂಟರ್ವ್ಯೂ ಮಾತ್ರ ಇರುತ್ತೆ ಗೈಸ್. ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಟೆಸ್ಟ್ ಏನು ಇರೋದಿಲ್ಲ, ಯಾವುದೇ ರೀತಿ ಫೀಸ್ ಪೇ ಮಾಡೋಂಗಿರಲ್ಲ, ಏನೂ ಇರೋಲ್ಲ. ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡೋದು. ಓಕೆ ಗೈಸ್, ಕಂಪ್ನಿ ಹೆಸರು ಬಂದುಬಿಟ್ಟು ನೋವೆಲ್ ಆಫೀಸ್ ಅಂತ ಆಗಿರುತ್ತೆ. ಈ ಕಂಪ್ನಿ ಲೊಕೇಟ್ ಆಗಿರೋದು ನಮ್ಮ ಬ್ಯಾಂಗ್ಳೂರಲ್ಲೇ ಲೊಕೇಟ್ ಆಗಿರೋದು. ಮತ್ತು ರೋಲ್ ಬಂದುಬಿಟ್ಟು ಅಕ್ವೈಸೇಷನ್ ಅನಾಲಿಸ್ಟ್ ಅನ್ನೋ ರೋಲ್ಗೆ ಇವರು ಹೈರ್ ಮಾಡ್ತಿದ್ದಾರೆ. ಇದು ಬಂದುಬಿಟ್ಟು ರಿಯಲ್ ಎಸ್ಟೇಟ್ ಕಂಪ್ನಿ ಆಗಿರುತ್ತೆ ಸ್ನೇಹಿತರೆ. ವರ್ಕ್ ಫ್ರಮ್ ಹೋಮ್ ಅಂತ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ದಟ್ ಈ ಜಾಬ್ ಬಂದುಬಿಟ್ಟು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಈ ಜಾಬ್ ವ್ಯಾಕೆನ್ಸಿ ಅನ್ನೋದು 3 ಡೇಸಿಗೂ ಪೋಸ್ಟ್ ಮಾಡಿದ್ದಾರೆ ಗೈಸ್. ಆಲ್ರೆಡಿ 100+ ಅಪ್ಲಿಕ್ಯಾಂಟ್ಸ್ ಈ ಜಾಬ್ಗೆ ಆಲ್ರೆಡಿ ಅಪ್ಲೈ ಮಾಡಿದ್ದಾರಂತೆ. ನೀವು ಅಷ್ಟೇ ಆದಷ್ಟು ಬೇಗ ಈ ಜಾಬ್ಗೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಜಾಬ್ ಡೀಟೇಲ್ಸಲ್ಲಿ ಚೆಕ್ ಮಾಡಿದ್ರೆ ಜಾಬ್ ಹೈಲೈಟ್ಸಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ವಿತ್ ಸ್ಟ್ರಾಂಗ್ ಎಕ್ಸೆಲ್ ಆ್ಯಂಡ್ ಅನಾಲಿಟಿಕಲ್ ಸ್ಕಿಲ್ಸ್ ಅಂತ ಕೊಟ್ಟಿದ್ದಾರೆ. ಬ್ಯಾಚುಲರ್ಸ್ ಡಿಗ್ರಿ ಆಗಿರಬೇಕಂತೆ ನಿಮ್ಮದು. ಬ್ಯಾಚುಲರ್ಸ್ ಡಿಗ್ರಿ ಇನ್ ಎನಿ ಗ್ರೂಪ್ ಆದರೂ ಪರವಾಗಿಲ್ಲ, ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಕೋಬೋದು. ಲೈಕ್ BA, BSc, BCom, B.Ed ಯಾವುದಾದ್ರೂ ಪರವಾಗಿಲ್ಲ ಅಂತ ಡಿಗ್ರಿ ಒಂದು ಆಗಿರಬೇಕು ಅಂತೇಳಿ ಕೊಟ್ಟಿದ್ದಾರೆ. ಮತ್ತು ಅಂಡರ್ ರೈಟ್ ರಿಯಲ್ ಎಸ್ಟೇಟ್ ಡೀಲ್ಸ್, ಕಂಡಕ್ಟ್ ಮಾರ್ಕೆಟ್ ರಿಸರ್ಚ್, ಸಪೋರ್ಟ್ ಡ್ಯೂ ಆ್ಯಂಡ್ ಕೋಆರ್ಡಿನೇಟ್ ವಿತ್ ಲೆಂಡರ್ಸ್ ಅಂತ ಕೊಟ್ಟಿದ್ದಾರೆ. ನೀವು ಕಸ್ಟಮರ್ಸ್ ಇರ್ತಾರಲ್ವ, ಕ್ಲೈಂಟ್ಸ್ ಇರ್ತಾರಲ್ಲ, ಅವ್ರ ಜೊತೆ ಮಾತಾಡಿ ಮತ್ತು ಡೀಲ್ಸ್ ಎಲ್ಲ ಮಾಡಬೇಕಾಗಿರುತ್ತಂತೆ. ಮಾರ್ಕೆಟ್ ರಿಸರ್ಚ್ ಅನ್ನೋದು ಮಾಡಬೇಕಾಗಿರುತ್ತಂತೆ. ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಗೈಸ್. ಜಾಬ್ ಏನಿರುತ್ತೆ, ನಿಮ್ಮ ಕೆಲಸ ಏನಿರುತ್ತೆ ಅಂತ ಕ್ಲಿಯರಾಗಿ ಹೇಳ್ತೀನಿ. ಇಲ್ಲಿ 0 to 2 years ಅಂತಿದೆ ಅಲ್ವಾ, ಝೀರೋ ಅಂತಿದೆ ಅಲ್ವಾ. ಸೊ ದಟ್ ಫ್ರೆಷರ್ಸ್ ಆದರೂ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಈ ಜಾಬ್ಗೆ ಅಪ್ಲೈ ಮಾಡ್ಬೋದಂತೆ. ಇನ್ನೂ 8 ವ್ಯಾಕೆನ್ಸೀಸ್ ಅನ್ನೋದು ಇದೆ ಅಂತ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಇಲ್ಲಿ ಸ್ಯಾಲ್ರಿ ನೋಡಿದ್ರೆ ನಾವು 4 to 7.5 lakhs per annum ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಂದರೆ ಆರಾಮಾಗಿ 32,000 to 35,000ವರೆಗೂ ನೀವು ಮಂತ್ಲಿ ಸ್ಯಾಲ್ರಿ ಅನ್ನೋದು ತೊಗೋಬೋದು. ಅಷ್ಟು ಅನ್ನೋದು ಪೇ ಮಾಡ್ತಿದ್ದಾರಂತೆ. ಮತ್ತು ಇನ್ಸೆಂಟಿವ್ ಸಹ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೀವು ಯಾವುದಾದ್ರೂ ಒಂದು ಕಸ್ಟಮರ್ಸ್ದು ಏನಾದರೂ ಕ್ಲೋಸ್ ಮಾಡಿದ್ರೆ, ಸೇಲ್ ಮಾಡಿದ್ರೆ ನಿಮಗೆ ಖಂಡಿತ ಚೆನ್ನಾಗಿರುತ್ತೆ ಸ್ಯಾಲ್ರಿ, ಇನ್ಸೆಂಟಿವ್ಸ್ ಅಂತಲೇ ಹೇಳ್ತೀನಿ. ಕಮ್ಯುನಿಕೇಷನ್ ಸ್ಕಿಲ್ಸ್ ಅನ್ನೋದು ಚೆನ್ನಾಗಿರಬೇಕು ನಿಮ್ಮದು ಮೈಂಡ್. ಮತ್ತು ಅದರ ಕೀ ಸ್ಕಿಲ್ಸಲ್ಲಿ ನೋಡಿದ್ರೆ ಲ್ಯಾಂಡ್ ಅಕ್ವೈಸೇಷನ್, ಮಾರ್ಕೆಟ್ ಅನಾಲಿಸಿಸ್, ರಿಸರ್ಚ್, ಪ್ರೈಮರಿ ರಿಸರ್ಚ್, ಇದರ ಬಗ್ಗೆ ಎಲ್ಲ ನಿಮಗೆ ಏನಾದರೂ ಸ್ಕಿಲ್ಸ್ ಇದ್ದರೆ, ನಾಲೆಜ್ ಇದ್ದರೆ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ವಾಟ್ ಯು ವಿಲ್ ಡೂ, ರೋಲ್ ಓವರ್ ವ್ಯೂ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಗೈಸ್, ಏನಿರುತ್ತೆ ಕೆಲಸ ಅಂತ. ದಿ ಅಕ್ವೈಸೇಷನ್ ಅನಾಲಿಸ್ಟ್ ಸಪೋರ್ಟ್ಸ್ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ opportunities from initial deal screening through closing. The role focuses on financial underwriting, market research, acquisition and due diligence support and coordination with lenders, brokers and internal teams ಅಂತ ಕೊಟ್ಟಿದ್ದಾರೆ ಗೈಸ್. ಈಗ ಇದು ಬಂದುಬಿಟ್ಟು ರಿಯಲ್ ಎಸ್ಟೇಟ್ ಕಂಪ್ನಿ ಆಗಿರುತ್ತಲ್ವ. ನಮಗೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾಗ ಒನ್ಸ್ ನೀವು ಹೈರ್ ಆದಮೇಲೆ ಕ್ಲೈಂಟ್ಸ್ ಅನ್ನೋದು ನಿಮಗೆ ಕಾಲ್ ಮಾಡ್ತಾರೆ, ಏನಾದರೂ ರಿಕ್ವೈರ್ಮೆಂಟ್ ಇದೆಯಾ ಅಂತ. ಲೈಕ್ 1 BHK 2 BHK ಮನೆ ಇರುತ್ತಲ್ವ, ಆ ಥರ ಏನಾದರೂ ಅವ್ರಿಗೆ ತೊಗೋಬೇಕು ಅಂತ ಏನಾದರೂ ಇಂಟ್ರೆಸ್ಟ್ ಇದೆ, ಅವರೇ ನಿಮಗೆ ಕಾಲ್ ಅನ್ನೋದು ಮಾಡ್ತಾರೆ. ಸೊ ಅವರು ಕಾಲ್ ಮಾಡಿದಾಗ ನೀವು ಇನಿಷಿಯಲ್ ಸ್ಕ್ರೀನಿಂಗಿಂದ ಕ್ಲೋಸಿಂಗ್ವರೆಗೂ ಎಲ್ಲ ನೀವೇ ನೋಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಲೈಕ್ ಫಾಲೋ ಅಪ್ ಮತ್ತು ಆಫರ್ಸ್, ಡಿಸ್ಕೌಂಟ್ಸ್ ಏನಾದರೂ ಇದ್ದರೆ ಅದನ್ನು ಎಕ್ಸ್ಪ್ಲೈನ್ ಮಾಡೋದು, ಕೊಟೇಷನ್ಸ್ ಕೊಡೋದು, ಎಂಡ್ ಟು ಎಂಡ್ ಎಲ್ಲ ನೀವೇ ಆಪ್ರೇಟ್ ಮಾಡಬೇಕಾಗಿರುತ್ತೆ. ಕೆಲಸ ಬಂದುಬಿಟ್ಟು ಇಷ್ಟೇ ಆಗಿರುತ್ತೆ. ನೆಕ್ಸ್ಟ್ ನೀವು ಇಲ್ಲಿ ಕಂಪ್ನಿಯಲ್ಲಿ ಫ್ರೀಯಾಗಿ ಟ್ರೈನಿಂಗ್ ಅನ್ನೋದು ಪ್ರೊವೈಡ್ ಮಾಡ್ತಾರೆ. ಆ ಟ್ರೈನಿಂಗ್ 1 week 2 weeks ಅಂತಿರುತ್ತೆ. ಆ ಟ್ರೈನಿಂಗಲ್ಲಿ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಲೈಕ್ ನೀವು ಕಸ್ಟಮರ್ಸ್ಗೆ, ಕ್ಲೈಂಟ್ಸ್ಗೆ ಏನೆಲ್ಲ ಮಾತಾಡಬೇಕು, ಏನೆಲ್ಲ ಆಫರ್ಸ್ ಕೊಡಬೇಕು, ಏನೆಲ್ಲ ಡಿಸ್ಕೌಂಟ್ಸ್ ಕೊಡಬೇಕು, ಲೈಕ್ ಮಾರ್ಕೆಟಿಂಗ್ ಪ್ರೈಸ್ ಎಷ್ಟಿದೆ, ನಮ್ಮ ಕಂಪ್ನಿಯಿಂದ ನೀವು ತೊಗೊಂಡ್ರೆ ಎಷ್ಟು ಡಿಸ್ಕೌಂಟ್ ಸಿಗುತ್ತೆ, ಎಷ್ಟು ಆಫರ್ಸ್ ಸಿಗುತ್ತೆ ಅನ್ನೋದೆಲ್ಲ ನೀವು ಕಸ್ಟಮರ್ಸ್ಗೆ ಎಕ್ಸ್ಪ್ಲೈನ್ ಮಾಡಬೇಕಾಗಿರುತ್ತೆ. ಅಷ್ಟೇ ಆಗಿರುತ್ತೆ. ಸಿಂಪಲ್ ಜಾಬ್ ರೋಲ್ ಆಗಿರುತ್ತೆ. ಮತ್ತು ಅವ್ರಿಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಆಗ ನೀವು ROI ಅನ್ನೋದು ಪೇ ಮಾಡಿಸ್ಕೋಬೇಕಾಗಿರುತ್ತೆ. ಲೈಕ್ ಅಡ್ವಾನ್ಸ್ ಅಮೌಂಟ್ ಇರುತ್ತಲ್ವ, ಅದನ್ನು ಪೇ ಮಾಡಿಸ್ಬೇಕಾಗಿರುತ್ತೆ. ಆ ಥರ ಸ್ಕಿಲ್ಸ್ ಅನ್ನೋದು ನಿಮಗೆ ಇರಬೇಕಾಗಿರುತ್ತೆ. ಮತ್ತು ನೀವು ಕರೆಕ್ಟಾಗಿರೋ ಟ್ರ್ಯಾಕ್ ಶೀಟ್ಸಲ್ಲಿ ಎಲ್ಲ ಕ್ಲಿಯರಾಗಿ ರೆಕಾರ್ಡಿಂಗ್, ಅಂದರೆ ಯಾರಿಗೆಲ್ಲ ಕಾಲ್ಸ್ ಮಾಡಿರ್ತೀರ, ಅವ್ರ ರಿಕ್ವೈರ್ಮೆಂಟ್ಸ್ ಏನು ಅನ್ನೋದೆಲ್ಲ ನೀವು
ಮೈಂಟೈನ್ ಮಾಡಬೇಕಾಗಿರುತ್ತೆ ಗೈಸ್, ಲೈಕ್ ವರ್ಕ್ಶೀಟ್ಸಲ್ಲಿ. ಓಕೆ, ಕ್ವಾಲಿಫಿಕೇಷನಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಆಗಿದ್ದರೂ ಪರವಾಗಿಲ್ಲ, 0 to 1 years ಎಕ್ಸ್ಪೀರಿಯನ್ಸ್ ಇದೆ, ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಮತ್ತು ನಿಮಗೆ ಸ್ಟ್ರಾಂಗ್ ಪ್ರೊಫಿಷಿಯನ್ಸಿ ಅನ್ನೋದು ಇರಬೇಕಾಗಿರುತ್ತಂತೆ ಎಕ್ಸೆಲಲ್ಲಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸ್ಟ್ರಾಂಗ್ ಅನಾಲಿಟಿಕಲ್ ಆ್ಯಂಡ್ ಆರ್ಗನೈಸೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅನ್ನೋದು ಇರಬೇಕಾಗಿರುತ್ತೆ. ಮತ್ತು ಗೈಸ್ ನಿಮಗೆ ಇಲ್ಲಿ ಇದು MS ಆಫೀಸ್ ಎಕ್ಸೆಲ್ ಎಲ್ಲೆಲ್ಲ ನಾಲೆಜ್ ಇಲ್ಲ ಅಂತಂದರೆ ಯೂಟ್ಯೂಬಲ್ಲಿ ವೀಡಿಯೋಸ್ನ ನೋಡಿ ತುಂಬ ಫ್ರೀಯಾಗಿ ಎಲ್ಲ ಕೋರ್ಸಸ್ ಅನ್ನೋದು ಹೇಳ್ಕೊಟ್ಟಿದ್ದಾರೆ. ಅಲ್ಲಿ ನೋಡಿ ತಿಳ್ಕೊಂಡು ಮತ್ತು ಈ ಜಾಬ್ಗೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಫ್ರೆಷರ್ಸ್ಗೆ ಒಳ್ಳೆ ಸ್ಯಾಲ್ರಿ ಅನ್ನೋದೇ ಪೇ ಮಾಡ್ತಿದ್ದಾರೆ. ಕಂಪ್ನಿ ಟೈಪ್ ಬಂದುಬಿಟ್ಟು ರಿಯಲ್ ಎಸ್ಟೇಟ್ ಕಂಪ್ನಿ ಆಗಿರುತ್ತೆ. ಕಸ್ಟಮರ್ ಸಕ್ಸಸ್ ಅನ್ನೋದು ಡಿಪಾರ್ಟ್ಮೆಂಟ್. ರೋಲ್ ಬಂದುಬಿಟ್ಟು ಆಪ್ರೇಷನ್ಸ್ ಆ್ಯಂಡ್ ಅದರ್ ಅಂತ ಕೊಟ್ಟಿದ್ದಾರೆ. ಎಬೌಟ್ ಕಂಪ್ನಿಯಲ್ಲಿ ನೋಡಿದ್ರೆ ಎಬೌಟ್ ಅಸ್ ಅಂತ ಹೇಳ್ಬಿಟ್ಟು ನೋವೆಲ್ ಆಫೀಸ್ ಬಗ್ಗೆ ಈ ಫುಲ್ ಡೀಟೇಲ್ ಆಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸ್ನೇಹಿತರೆ. ಬೇಕು ಅಂದರೆ ನೀವು ಓದ್ಕೋಬೋದು. ಈ ಆಫೀಸ್ ನೋವೆಲ್ ಆಫೀಸ್ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಈ ಆಫೀಸ್ ಅನ್ನೋದು ಫುಲ್ ಡೀಟೇಲ್ಸ್ ಅನ್ನೋದು ಸಿಗುತ್ತೆ. ಮತ್ತು ಅವರು ಹೆಡ್ ಕ್ವಾರ್ಟರ್ಸ್ ಅಂತ ಹೇಳ್ಬಿಟ್ಟು ಅವರ ಅಡ್ರೆಸ್ ಸಹ ಕ್ಲಿಯರಾಗಿ ಇಲ್ಲಿ ಕೊಟ್ಟಿದ್ದಾರೆ. ಮಾರತಳ್ಳಿ, ಬ್ಯಾಂಗ್ಳೂರು, ಕರ್ನಾಟಕ ಅಂತ ಇವ್ರ ಆಫೀಸ್ ಲೊಕೇಟ್ ಆಗಿರೋದು ನಿಯರ್ MSR ಬಿಲ್ಡಿಂಗ್, ಸುಬ್ಬಯ್ಯ ರೆಡ್ಡಿ ಕಾಲೋನಿ, ಮಾರತಳ್ಳಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ರೇಟಿಂಗು ಅಷ್ಟೇ ಗೈಸ್, ಪರವಾಗಿಲ್ಲ, ಚೆನ್ನಾಗಿ ರೇಟಿಂಗ್ ಸಹ ಇದೆ. ಎಕ್ಸಲೆಂಟ್ ಮ್ಯಾನೇಜರ್ ರೆಕಗ್ನೈಸ್ ಮೈ ವರ್ಕ್ ಆ್ಯಂಡ್ ಗೇವ್ ಮಿ ಮೋರ್ ಆಪರ್ಚುನಿಟೀಸ್ ಅಂತೆಲ್ಲ ಇಲ್ಲಿ ಕ್ಲಿಯರಾಗಿ ಜಾಬ್ ಮಾಡಿರೋರ ಎಂಪ್ಲಾಯೀಸ್ ಅನ್ನೋದು ಇಲ್ಲಿ ರಿವ್ಯೂ ಅನ್ನೋದು ಕೊಟ್ಟಿದ್ದಾರೆ. ಬೆನಿಫಿಟ್ಸಲ್ಲಿ ನೋಡ್ಬೋದು ನೀವು, ತುಂಬ ಬೆನಿಫಿಟ್ಸ್ ಅನ್ನೋದು ಇದೆ ಈ ಕಂಪ್ನಿ ಕಡೆಯಿಂದ. ನಿಮಗೆ ಫ್ರೀ ಮೀಲ್ ಸಿಗುತ್ತಂತೆ. ಆವಾಗ ಕೆಲವೊಂದು ಸಲ ನಿಮ್ಮನ್ನು ಆಫೀಸ್ಗೆಲ್ಲ ಕರೀತಾರೆ, ಆವಾಗ ಫ್ರೀ ಕ್ಯಾಬ್ ಅನ್ನೋದು ಕೊಡ್ತಾರಂತೆ. ವರ್ಕ್ ಫ್ರಮ್ ಹೋಮ್ ಸೆಟಪ್ ಅನ್ನೋದು ಕೊಡ್ತಾರಂತೆ. ಮತ್ತು ಮೆಟರ್ನಿಟಿ ಲೀವ್ಸ್ ಅನ್ನೋದು ಇರುತ್ತೆ. ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ರೆ ಬೋನಸ್ ಇರುತ್ತೆ. ಮತ್ತು ಇನ್ಸೆಂಟಿವ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಅವರು ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಿರೋ ಜಾಬ್ ಇದು. ಸೊ ಯಾರು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ, ಆದಷ್ಟು ಬೇಗ ಈ ಜಾಬ್ಗೆ ಅಪ್ಲೈ ಮಾಡ್ಕೊಳ್ಳಿ ಗೈಸ್. ಓನ್ಲಿ 8 ವ್ಯಾಕೆನ್ಸೀಸ್ ಅನ್ನೋದು ಇದೆ ಅಂತೆ. ಕಂಟಿನ್ಯೂ ಅಪ್ಲೈಯಿಂಗ್ ಇಲ್ಲಿ ಅಪ್ಲೈ ಆಪ್ಷನ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮದು ಇಮೇಲ್ ID ಆರೆಲ್ಸ್ ಗೂಗಲ್ ಅಕೌಂಟ್ ಕೇಳ್ತಾರೆ. ಅಲ್ಲಿ ನೀವು ಕ್ಲಿಕ್ ಮಾಡಿ ಈ ಜಾಬ್ಗೆ ಅಪ್ಲೈ ಮಾಡಬೇಕಾಗಿರುತ್ತೆ. ಅಪ್ಲೈ ಮಾಡಿದ ತಕ್ಷಣ ನಿಮಗೆ ಕರೆಕ್ಟಾಗಿರುವಂತಹ ಇಮೇಲ್ ID ಆರೆಲ್ಸ್ ಫೋನ್ ನಂಬರ್ ಕೊಟ್ಟಿರಿ, ಅವರು ಕಾಲ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಥ್ಯಾಂಕ್ ಯು ಗೈಸ್. ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಹಾಕಿ, ಖಂಡಿತ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ಫುಲ್ ವಿಡಿಯೋ ಗೈಸ್. ಬಾಯ್.